ರಾಜ್ಯ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪವನ್ನು ಮುಂದಿಟ್ಟುಕೊಂಡು ಸರ್ಕಾರಕ್ಕೆ ಬರೋದರಲ್ಲಿ ಸಫಲವಾಯಿತು. ಈಗ ಅದೇ 40% ಕಮಿಷನ್ ಅಥವಾ ಕಮಿಷನ್ ವಿಚಾರ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಚ್ತಾ ಇದೆ. ನೇರವಾಗಿ ಇವತ್ತು ಗುತ್ತಿಗೆದಾರರ ಸಂಘವೇ ಅನೇಕ ಸಚಿವರು ಕಮಿಷನ್ನಲ್ಲಿ ಭಾಗಿಯಾಗಿದ್ದಾರೆ, ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದೇ ವಿಚಾರವಾಗಿ ಸರ್ಕಾರವನ್ನು ಕೂಡ ಹರಿಯಾಯ್ತಾ ಇದ್ದಾರೆ. ಹಾಗೆಯೇ ಮುಖ್ಯಮಂತ್ರಿ ಸೇರಿ ಎಲ್ಲ ಸರ್ಕಾರದಲ್ಲಿರುವಂಥ ಹಿರಿಯ ನಾಯಕರು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅಥವಾ ಪರಿಸ್ಥಿತಿಯನ್ನು ಸರಿ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ವಿಚಾರವನ್ನು ಮುಂದಿಟ್ಟು ನಾವು ಕೂಡ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಯಾವ್ಯಾವ ಸಚಿವರು ಭಾಗಿಯಾಗಿದ್ದಾರೆ ಅವರ ಹೆಸರನ್ನೂ ಕೂಡ ಹೇಳ್ತೀವಿ ಇರುವಂಥ ಮಾತನ್ನು ಹೇಳಿದ್ದಾರೆ. ಈಗ ಇದೇ ವಿಚಾರ ಬಿಜೆಪಿಯೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಅಂದ್ರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕಾಣದ ಕೈ ಆಗಲ್ಲ, ಎಲ್ಲ ಕಾಣುವಂತ ಇದಾವೆ. ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ. ಬೋಸ್ರ ಸಾಹೇಬ್ರಿಗೂ ಅಷ್ಟೇ, ಮಗನೇ ಎಲ್ಲದೂ ಡೀಲ್ ಮಾಡ್ತಾರೆ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸಲ್ಟ್ ಮಾಡ್ತೀನಿ. DCM ಸಾಹೇಬ್ರಿಗೆ ಬ್ರೋಕರ್ಸ್ ಇದ್ದಾರೆ ಅಂತಂದ್ರೆ ನೀವು ರೇಟಿಂಗಲ್ಲಿ ಬದ್ಕೊಡಿ ಅಂತ. ಕಮಿಷನ್ 40% ಆಯ್ತು, 60% ಆಯ್ತು. ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಮತ್ತದೇ ಕಮಿಷನ್ ಬಾಂಬ್ ಸ್ಫೋಟಗೊಂಡಿದೆ. 40% ಆರೋಪ ಅಂತ ನಾವು ಹೇಳ್ತಾ ಇಲ್ಲ, ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ. ಬಿಜೆಪಿ ಸರ್ಕಾರ ಕೇವಲ 65 ಸೀಟಿಗೆ ಸೀಮಿತವಾಗಿ ವಿಪಕ್ಷ ಸ್ಥಾನದಲ್ಲಿ ಕೂರುವುದಕ್ಕೆ ಕಾರಣವಾಗಿದೆ ಇದೇ ಕಮಿಷನ್ ಆರೋಪ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪವನ್ನೇ ಮಾಡಿದ್ರು. 40% ಕಮಿಷನ್ ಆರೋಪ ಬಿಜೆಪಿ ಸರ್ಕಾರ ಪತನಕ್ಕೂ ಕಾರಣ ಆಯಿತು ಅಂದ್ರೆ ತಪ್ಪಾಗುವುದಿಲ್ಲ. ಇದೀಗ ಸಚಿವರ ಮೇಲೆಯೇ ಆರೋಪ ಕೇಳಿ ಬಂದಿರೋದು ಸಂಚಲನ ಸೃಷ್ಟಿಸಿದೆ. ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಅಂದ್ರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ಬಾಂಬ್ ಸಂಚಲನ. ಸಚಿವರ ವಿರುದ್ಧವೇ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ. ಸಚಿವರ ಕುಟುಂಬಸ್ಥರೇ ಮಧ್ಯವರ್ತಿಗಳಾದ್ರ ಕಾಣದ ಕೈ ಹುನ್ನಾರ. ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂದುಕೊಂಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೂ ಗುತ್ತಿಗೆದಾರರೇ ಮಗ್ಗಲ ಮುಳ್ಳಾಗಿದ್ದಾರೆ. ಸಚಿವರ ಮೇಲೆ ಗಂಭೀರ ಆರೋಪ ಮಾಡಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಣದ ಕೈಗಳು ಕೆಲಸ ಮಾಡ್ತಿವೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಆಲ್ಮೋಸ್ಟ್ ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಅಂದರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಸಚಿವರು ಆದೇಶನ ಅವ್ರು ಮೀಟಿಂಗ್ ಮಾಡೋದೇ ಬೇರೆ, ಬಟ್ ಅಲ್ಲಿ ನಡ್ಕೊಳೋದೇ ಬೇರೆ. ನಮ್ಮದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ನಮಗೆ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕು. ಇವ್ರೇನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಲ್ಲ, ಸೀನಿಯಾರಿಟಿ ಲಿಸ್ಟೇ ಮಾಡೋದಿಲ್ಲ. LOC ಎಷ್ಟು ಬಂತು ಅಂತ ಮೊದಲು ನೋಟಿಸ್ ಬೋರ್ಡ್ಗೆ ಹಾಕ್ತಿದ್ರು, ಅದನ್ನು ಆಗ್ತಾ ಇಲ್ಲ. ಆಮೇಲೆ LOC ಎಲ್ಲದಕ್ಕೂ ಸ್ಪೆಷಲ್ LOC. ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಏನಾಗಿದೆ ಅಂದರೆ 60% ಸುಮಾರು 1.5 ಲಕ್ಷ ಜನ ನಾವು ಕಾಂಟ್ರಾಕ್ಟರ್ಗಳಿದ್ದೀವಿ. ಅದ್ರಾಗೆ 60% ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರೇ ಇದ್ದಾರೆ. ಅವರಿಗೆ ಪಾಪ ಪೇಮೆಂಟೇ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿ ಹೆಚ್ಚು, ಕಾಣದ ಕೈಗಳು ಇದೆ. 4 ನಾಯಕರಿಗೆ ಗುತ್ತಿಗೆದಾರರ ಸಂಘದಿಂದ ಪತ್ರ. ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಆರೋಪಿಸಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮಧ್ಯವರ್ತಿಗಳು ಅಂದ್ರೆ ಕಾಣದ ಕೈಗಳು ವ್ಯವಸ್ಥೆಯನ್ನ ಹದಗೆಡಿಸುತ್ತಿವೆ ಎಂದಿದ್ದಾರೆ. ಸಿಎಂ DCM ಸತೀಶ್ ಜಾರಕಿಹೊಳಿ ಬೋಸರಾಜುಗೆ ಪತ್ರ ಬರೆದು ವಿಚಾರವನ್ನ ಮುಟ್ಟಿಸೋ ಕೆಲಸವನ್ನೂ ಮಾಡಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಹೆಸರು ಬಯಲು ಮಾಡ್ತೀವಿ. ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ವಾರ್ನ್. ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ರೆ ಹೆಸರು ಬಯಲು ಮಾಡ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ವಾರ್ನಿಂಗ್ ಕೊಟ್ರು. ನಾವು ಇನ್ನೂ ಟೈಮ್ ಇನ್ನೂ ಪಕ್ವಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಓಪನ್ ಆಗಿ ಯಾರ್ಯಾರು ಏನೇನು ಹೆಂಗೆ ಅಂತ ಹೇಳ್ತೀವಿ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. ನಮ್ಮನ್ನು ಪದಾಧಿಕಾರಿಗಳು ಕರೆದ್ಬಿಟ್ಟು ನಮ್ಮ ಪ್ರಾಬ್ಲಮ್, ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇಲ್ಲಿ ಇರೋರು ನಾವು 67 ಜನ ನಾವು ಸ್ಟೇಟ್ ಡೈರೆಕ್ಟರ್ಗಳು, ಯಾರಿಗೂ ನಮ್ಗೆ ಬೇಕಾಗಿಲ್ಲ, ಸ್ವಂತಕ್ಕೆ ಬೇಕಾಗಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಪ್ರಾಮಾಣಿಕರು ಆಗಿದ್ದಾರೆ, ಆದರೆ ಅವರ ಸಂಬಂಧಿಕರೊಬ್ಬರು ಎಂಟ್ರಿ ಆಗಿದ್ದಾರೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪಿಸಿದ್ದಾರೆ.
ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ. ಮಧ್ಯವರ್ತಿಗಳು ಅಂದರೆ ಜಾರಕಿಹೊಳಿ ಸಾಹೇಬರು ಇದುವರೆಗೂ ಸಂಬಂಧಿಕರು ಯಾರೂ ಬರ್ತಿರ್ಲಿಲ್ಲ ಮಧ್ಯದಲ್ಲಿ. ಅಧಿಕಾರಿಗಳೇ ಅಧಿಕಾರ ನಡೆಸೋರು. ಜಾರಕಿಹೊಳಿ ಸಾಹೇಬರು ಕನ್ಫರೆನ್ಸ್ ತೊಗೊಂಡು ಮಾಡ್ತಾ ಇದ್ವಿ. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಎಂಟರ್ ಆಗಿದ್ದಾರೆ, ಆಯಿತಾ. ಆಮೇಲೆ DK ಶಿವಕುಮಾರ್ ಸಾಹೇಬರು DCM ಸಾಹೇಬರಿಗೆ ಅವರಿಗೆ ಯಾರು ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ಬ್ರೋಕರ್ ನಿಜವಾಗ್ಲೂ ಈ ಮಾತು ಉಪಯೋಗಿಸ್ಬಾರ್ದು. ಬ್ರೋಕರ್ಸ್ ಇದ್ದಾರೆ ಅಲ್ಲಿ. ಒಬ್ಬರು ಸುಮ್ಮನೆ ಓಡಾಡಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು LOC ಬನ್ನಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಮ್ಮಲ್ಲಿ ಕಾಣದ ಕೈಗಳು ಇಲ್ಲ, ಎಲ್ಲ ಕಾಣುವ ಕೈಗಳೇ ಇರೋದು ಅಂದ್ರು. ಇವ್ರು ಆರೋಪ ಮಾಡಿದ್ರೆ ಏನು ಸಾಬೀತು ಮಾಡಬೇಕಾಗತ್ತೆ. ಸುಮ್ಮನೆ ಹಂಗೆ ಹೇಳೋದ್ರಿಂದ ಪರಿಹಾರ ಆಗೋಲ್ಲ. ಮತ್ತು ನಮ್ಗೆ ಎಷ್ಟು ಸಾರಿ ನಮ್ಮ ಗಮನಕ್ಕೆ ಬಂದೆ ಅದನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅವ್ರೇನೋ ಕಾಣದ ಕೈಗಳಂತ ಹೇಳ್ತಾರೆ. ಕಾಣದ ಕೈ ಆಗಿಲ್ಲ, ಎಲ್ಲ ಕಾಣುವಂಥವು ಇದಾವೆ. ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ. ನಾವು ಯಾರು ಬಂದ್ರೆ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ ಅವರಿಗೆಲ್ಲ ಸ್ಪೆಷಲ್ LOC ಕೊಟ್ಟಿದ್ದೀವಿ. ಸಚಿವ ಬೋಸರಾಜು ವಿರುದ್ಧ ಕಿಡಿಕಾರಿದ ಮಂಜುನಾಥ್, ಅವರ ಮಗನೇ ಎಲ್ಲ ಡೀಲ್ ಮಾಡ್ತಾರೆ ಅಂದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಚಿವ, ನಮ್ಮ ಇಲಾಖೆಯಲ್ಲಿ ಆ ರೀತಿ ಇದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂದ್ರು. ಬೋಸರಾಜ್ ಸಾಹೇಬ್ರಿಗೂ ಅಷ್ಟೇ, ಮಗ ನೇರವಾಗಿ ಹೇಳ್ಬೇಕಾದ್ರೆ ಮಗನೇ ಎಲ್ಲದೂ ಡೀಲ್ ಮಾಡ್ತಾರೆ. ಆಮೇಲೆ ಈ ಸಂಬಂಧ ಇಲ್ಲದ ಹೆಡ್ಡಿಗೆ ಪೇಮೆಂಟ್ ಕೊಡೋದಿಲ್ಲ. 5-10% ಕೊಟ್ಟರೆ ಹೆಂಗೆ ಜೀವನ ಮಾಡಬೇಕು? 5-10% ಹೆಂಗೆ ಜೀವನ ಮಾಡ್ತೀರಿ ಹೇಳ್ರಿ? ಕೊಡೋರಿಗೆ ಕೊಡಬೇಕಾ, ಬಡ್ಡಿ ಕಟ್ಟಬೇಕಾ, GST ಕಟ್ಟಬೇಕಾ, ಸಾಲಕ್ಕೆ ತೀರಿಸ್ಬೇಕಾ? ಹೆಂಗೆ ಸಾಧ್ಯ? ಯಾಕೆ ಮಾನ್ಯ ಮುಖ್ಯಮಂತ್ರಿಗಳವರೆಲ್ಲ ಸಭೆ ಕರೆದ್ಬಿಟ್ಟು ಯಾಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ಯಾಕೆ ಮಾಡಬಾರ್ದು? ಅವ್ರು ಹೇಳಿ, ಬಂದು ನಾಳೆ ಹೇಳಿ ಯಾರು ಕೊಟ್ಟರು, ಏನು ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನು ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗೊತ್ತಾಯ್ತಾ? ಆ ರೀತಿ ಏನಾದ್ರೂ ಆದ್ರೆ ನಾನು ರಿಸೈನ್ ಮಾಡ್ತೀನಿ. ಹಾಗಾದ್ರೆ ಕಮಿಷನ್ ಆರೋಪಕ್ಕೆ ಸಂಬಂಧಿಸಿದ ಇನ್ಸೈಡ್ ಏನು ಅಂದ್ರೆ, ಸರ್ಕಾರದಲ್ಲಿ ಗುತ್ತಿಗೆದಾರರ ಸಾಕಷ್ಟು ಬಿಲ್ ಬಾಕಿ ಇದೆ. ಕಳೆದ ಸರ್ಕಾರದ ಅವಧಿಯಲ್ಲೂ ಬಾಕಿ ಬಿಲ್ ಹಾಗೆ ಇದೆ. PWD, ನೀರಾವರಿ, BBMP ಸೇರಿದಂತೆ ಕಾಮಗಾರಿಯಾಗಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಣ ಇಲ್ಲದಿದ್ರೂ ಅನುಮೋದನೆ ಆರೋಪ ಕೇಳಿ ಬರ್ತಿದೆ. ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಕಮಿಷನ್ ಬಗ್ಗೆ ಆರೋಪಿಸಿದ್ರು. ಬಿಜೆಪಿಯವರು ದುಡ್ಡು ಇಲ್ಲದಿದ್ರೂ ಕಾಮಗಾರಿ ಕೊಟ್ಟಿದ್ದಾರೆ. ಕಾಮಗಾರಿ ನಕಲಿ ಇದೆ ಅನ್ನೋದು ಸರ್ಕಾರದ ಆರೋಪ ಆಗಿದೆ. ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋದು ಸರ್ಕಾರದ ವಾದ ಆಗಿದೆ. ಸದ್ಯ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ಮೇಲೆ ಪದೇ ಪದೇ ಆರೋಪ ಮಾಡುತ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಹೀಗೆ ಮುಂದುವರೆದ್ರೆ ಹೈಕಮಾಂಡ್ ಬಾಗಿಲು ತಟ್ಟುತ್ತೇವೆಂಬ ಎಚ್ಚರಿಕೆ ನೀಡಿದ್ದರು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿಯೂ ಸಮಸ್ಯೆ ಬಗೆಹರಿಸಲು ಒತ್ತಡ ಹಾಕಿದ್ದರು. ಇಷ್ಟಾದ್ರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಗುತ್ತಿಗೆದಾರರ ಸಮಸ್ಯೆಗೆ ಬ್ರೇಕ್ ಬಿದ್ದಿಲ್ಲ ಎಂಬುದು ವಿಪರ್ಯಾಸ. ಬಸವರಾಜ್ ಜೊತೆಗೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.